ಹಾಯ್ ಹಲೋ ಗೈಸ್, ಗುಡ್ ಈವ್ನಿಂಗ್. ಸೊ ಇವತ್ತು ವ್ಲಾಗ್ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಬೆಂಗಳೂರಲ್ಲಿ ಋತ್ವಿಕ್ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಏನಪ್ಪ ಅಭಿನೂ ಇಲ್ಲೇ ಇದ್ದಾಳೆ. ಇವತ್ತು ಆ್ಯಕ್ಚುಲಿ ಬೆಂಗಳೂರಲ್ಲಿ ದೇವಸ್ಥಾನದಲ್ಲಿ ಸ್ವಲ್ಪ ಪೂಜೆ ಇದೆ. ಸೊ ಇವತ್ತೆಲ್ಲರೂ ಆಲ್ಮೋಸ್ಟ್ ನಾವು ಫಾಸ್ಟಿಂಗ್ಗೆ ನೋಡಿ ಹೆಂಗೆ ಕುಣಿತಾ ಇದ್ದಾಳೆ. ಇನ್ನು ಅಮ್ಮ ಒಬ್ಬರು ತಲೆ ಬಾಚ್ಕೊಂಡ್ರೆ ರೆಡಿ ಆದರೆ ಮುಗೀತು. ಇವಾಗ ಆ್ಯಕ್ಚುಲಿ ದೇವಸ್ಥಾನದ ಹತ್ರ ಕೂಡ ಹೊರಟಿದ್ದೀವಿ. ಇನ್ನು ಮಂಜು ಗಿರ್ಜಾ ಇಬ್ಬರು ಇಲ್ಲಿ ಸ್ವಲ್ಪ ಸೆಲ್ಫೀಸ್ ತಗೊಳ್ತಾ ಇದ್ದಾರೆ. ಮಂಜು ಮತ್ತು ಗಿರ್ಜಾನು ಕೂಡ ರೆಡಿ ಆಗಿದ್ದಾರೆ. ಈಗ ಪೂರ್ವಿನೂ ಕೂಡ ಇನ್ನೇನು ಈಚೆ ಇದ್ದಾರೆ. ಅಮ್ಮ ಒಬ್ಬರು ತಲೆ ಬಾಚ್ಕೊಂಡ್ರೆ ಈಗ ಇನ್ನೇನು ಹೊರಡ್ತಾ ಇದ್ದೀವಿ. ಸೊ ದೇವಸ್ಥಾನದಲ್ಲಿ ಯಾವ್ಯಾವ ಥರ ಪೂಜೆ ಇರುತ್ತೆ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬನ್ನಿ. ಇವತ್ತು ಆ್ಯಕ್ಚುಲಿ ಇದು ಸಣ್ಣ ಮಕ್ಳ ಕೈಯಲ್ಲಿ ಮಾಡಿಸೋಂಥ ಪೂಜೆ ಯಾವ ಥರ ಇರುತ್ತೆ ಅನ್ನೋದು ಶೇರ್ ಮಾಡ್ತೀನಿ. ಬಾಯ್ ಮಾಡೋ ಋತ್ವಿಕ್. ದೇವಸ್ಥಾನ ಹತ್ರ ಹೋಗಿ ಕಂಟಿನ್ಯೂ ಮಾಡೋಣ ಬನ್ನಿ. ಬಾಯ್ ಬಾಯ್ ಅನ್ಬೇಕು. ಬಾಯಲ್ಲಿ ಹೇಳು, ಹಂಗಲ್ಲ, ಬಾಯ್ 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 ಬಾಯ್. ಸೊ ಬನ್ನಿ ಗಾಯ್ಸ್, ಹೊರಡೋಣ. ಇನ್ನು ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಆ್ಯಕ್ಚುಲಿ ಇದು ಸಣ್ಣ ಮಕ್ಳ ಕೈಯಲ್ಲಿ ಕಲಶ ಎತ್ಸೋದು, ಮೆಚ್ಚರ್ಡ್ ಆಗದೆ ಇರೋ ಮಕ್ಳ ಕೈಯಲ್ಲಿ ಪೂಜೆ ಮಾಡಿಸ್ತೀವಿ. ಇನ್ನು ನಮ್ಮ ತಂದೆ ಮತ್ತು ನಮ್ಮ ಅಣ್ಣ ಎಲ್ಲ ಪೂಜೆಗೆ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಇಲ್ಲಿಂದ ನಾವು ಒಂದು 6 ಗಂಟೆಗೆ ಕಲಶ ಹೊತ್ಕೊಂಡು ಹೊರಟ್ರೆ ಇನ್ನು ಆಲ್ಮೋಸ್ಟ್ ನಾವು ದೇವಸ್ಥಾನದ ಹತ್ರ ರೀಚ್ ಆಗೋದಕ್ಕೆ ಒಂದು 9ರಿಂದ 10 ಗಂಟೆ ಆಗುತ್ತೆ. ಅದಕ್ಕೆ ಎಲ್ಲ ಇಲ್ಲಿ ಬ್ರಾಹ್ಮಿಣ್ಸು ಕೂಡ ಕರೆಸಿ ಅವರು ಐನವ್ರು ಏನು ಪೂಜೆ ಮಾಡ್ತಾರೋ ಅದನ್ನು ಎಲ್ಲ ಮುಗಿಸಿದ್ಮೇಲೆ ಹೋಗ್ತಾರೆ. ಅವ್ರು ಬರೋದು ಲೇಟ್ ಆಯಿತು ಅಂಥೇಳಿ ಅಷ್ಟರಲ್ಲೆಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದಾರೆ. ಸೊ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ನಾವು ಅಷ್ಟರಲ್ಲೇ ಆ್ಯಕ್ಚುಲಿ ಇನ್ನು ಪುರೋಹಿತರು ಬಂದು ಸ್ವಲ್ಪ ಅವರು ಕೂಡ ಪೂಜೆ ಎಲ್ಲ ಮುಗಿಸಿ ಯಾವುದೇ ರೀತಿ ಕಲಶ ಬೀಳ್ದಂಗೆ ಏನು ವಿಘ್ನ ಆಗಬಾರ್ದು ಅಂಥೇಳಿ ಅವರು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಆಲ್ಮೋಸ್ಟ್ ಅವರು ಮಂತ್ರ ಹೇಳ್ಕೊಂಡು ಪೂಜೆ ಮಾಡೋಷ್ಟು ಒಂದೂವರೆ ಅವರ್ ಪೂಜೆ ಅಲ್ಲೇ ಮಾಡ್ತಾರೆ. ಇದು ಆ್ಯಕ್ಚುಲಿ ಒಂದು ಗಿಡದ ಹತ್ರ ಬಂದು ಇದು ಆ್ಯಕ್ಚುಲಿ ಯಾವಾಗಲೂ ಮನೆ ದೇವ್ರ ಪೂಜೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ತುಂಬ ವರ್ಷದಿಂದ ನಾವು ಸಣ್ಣ ಮಕ್ಕಳು ಇರಬೇಕಾದ್ರಿಂದನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ಇವರೆಲ್ಲ ಪೂಜೆ ಬ್ರಾಹ್ಮಣರ ರೀತಿಯಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಎಲ್ರಿಗೂ ತೀರ್ಥ ಹಾಕಿದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ನ ನಾವು ಸ್ಟಾರ್ಟ್ ಮಾಡೋದು. ಇನ್ನು ಫೈನಲಿ ಅವ್ರದ್ದು ಕೂಡ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದು ಫಸ್ಟ್ ಮಕ್ಕಳಿಗೆ ತೀರ್ಥ ಹಾಕ್ತಾರೆ. ತೀರ್ಥ ಎಲ್ಲ ಹಾಕಾದ್ಮೇಲೆ ಇನ್ನು ನಾವು ಕೂಡ ಸ್ವಲ್ಪ ಹೊತ್ತೆಲ್ಲ ಕೈ ಮುಕ್ಕೊಂಡದಾದಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಈಗ ಪೂಜೆ ಕೂಡ ಸ್ಟಾರ್ಟ್ ಆಯಿತು. ಈಗ ಇನ್ನೇನು ಮಕ್ಳ ಕೈಯಲ್ಲಿ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ನಾವಿದನ್ನು 3 ಜನ ಮಕ್ಳ ಕೈಯಲ್ಲಿ ಪೂಜೆ ಮಾಡಿಸ್ಕೊತೀವಿ. ಈಗ ನಮ್ಮ ಅಪ್ಪನೂ ಕೂಡ ಪೂಜೆ ಮಾಡ್ತಾಯಿದ್ದಾರೆ. 3 ಜನ ಮಕ್ಕಳಿಗೆ ಫಸ್ಟು ಮಂಗಳಾರತಿ ಕೊಟ್ಟು ಅವ್ರಿಗೆ ಪೂಜೆ ಎಲ್ಲ ಮಾಡಿ ಅವ್ರಿಗೆ ಆಲ್ರೆಡಿ ಕಾಣಿಸ್ತಿದೆ ಅನಿಸುತ್ತೆ. ಬೇವಿನ ಸೊಪ್ಪು ಮತ್ತು ಹಾರ ಎಲ್ಲ ಹಾಕಿ ನಿಲ್ಲಿಸಿದ್ದಾರೆ. ಈ ಸಲ ಇನ್ನೇನೋ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ನನ್ನ ಅಕ್ಕನ ಮಗಳು ಕೂಡ ಎತ್ಕೊಳ್ತಾ ಇದ್ದಾಳೆ. ಹಿಂದೆ ನಿಂತಿದ್ದಾರೆ. ಆ್ಯಕ್ಚುಲಿ ಎಲ್ಲ ಟವಲ್ ಸುತ್ಕೊಂಡು ನಿಂತಿದ್ದಾರಲ್ಲ ಅವರು ಚಿಕ್ಕಮ್ಮನ ಮೊಮ್ಮಗಳು ಕೂಡ ಎತ್ಕೊಂಡಿದ್ದಾರೆ. ಸೊ ಪೂಜೆ ನೋಡೋಣ ಬನ್ನಿ ಯಾವ ರೀತಿ ಆಯಿತು ಅಂತ. ಸೊ ಈಗ ಅವರು ಪೂಜೆ ಎಲ್ಲ ಮುಗಿಸಿ ತೀರ್ಥ ಎಲ್ಲ ಹಾಕಾದ್ಮೇಲೆ ಎಲ್ಲರಿಗೂ ಕೂಡ ಈಗ ತೀರ್ಥ ಕೊಟ್ಟಾದಮೇಲೆ ಪೂಜೆ ಕೂಡ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಪೂಜೆ ಎಲ್ಲ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಏನಪ್ಪ ಅಂತ ಹೇಳಿದ್ರೆ ಸೊ ಅಲ್ಲಿ 3 ಜನ ಏನು ಮಕ್ಕಳು ನಿಂತಿದ್ದಾರಲ್ಲ ಆ ಮಕ್ಕಳು ಕೂಡ ಇವತ್ತು ಉಪವಾಸ ಇದ್ದೇ ಪೂಜೆ ಮಾಡ್ತಾರೆ. ಬೆಳಗ್ಗೆಯಿಂದ ಅವರು ಕೂಡ ಏನು ತಿಂದಿರಲ್ಲ. ಅದು ದೇವಸ್ಥಾನದ ಹತ್ರ ಇನ್ನೇನು ಕಲಶ ಇಳಿಸಿದ ಮೇಲೇ ಅವರು ಕೂಡ ತಿನ್ನೋಕ್ಕಾಗೋದು. ಸೊ ಆ ಮಕ್ಕಳಲ್ಲೇ ನಾವು ಕೂಡ ಎಲ್ಲಮ್ಮ ತಾಯಿನ ಕಂಡ್ಕೊತೀವಿ. ಇವತ್ತು ಮಕ್ಳಿಗೂ ಕೂಡ ಅಷ್ಟೇ ಶಕ್ತಿ ಕೂಡ ಕೊಟ್ಟು ದೇವ್ರು ಕಾಪಾಡ್ಕೊಂಡು ಕರ್ಕೊಂಡೋಗುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಅಕ್ಕನ ಮಗಳು ಕೂಡ ಈ ವರ್ಷ ಎತ್ಕೊಂಡಿದ್ದಾಳೆ. ಈಗ ಅವರು ಕೂಡ ಬೆಳಗ್ಗೆಯಿಂದ ಅಂದರೆ ಏನು ಫುಲ್ಲು ತಿಂದರೆ ಇರಲ್ಲ, ಬಟ್ ಫ್ರೂಟ್ಸ್ ಅದು ಇದು ತಿಂದಿರ್ತಾರೆ, ಸ್ವಲ್ಪ ಹಣ್ಣು ಏನಾದರೂ. ಬಟ್ ಹಣ್ಣು ಕೊಟ್ಟಿಲ್ಲ ಅಂದರೆ ಮಕ್ಕಳಿಗೆಲ್ಲ ಏನಲ್ವ. ಇನ್ನು ನಾವೆಲ್ಲ ಆ್ಯಕ್ಚುಲಿ ಏನೂ ತಿಂದಿರೋ ಉಪವಾಸ ಇರ್ತೀವಿ. ಸೊ ದೇವರು ನಿಮಗೂ ಕೂಡ ಎಲ್ಲಮ್ಮ ತಾಯಿ ಒಳ್ಳೇದು ಮಾಡಲಿ. ಪೂಜೆ ನೋಡ್ಕೊಂಡು ಕಣ್ಣು ತುಂಬ್ಕೊಳ್ಳಿ ಎಲ್ಲ.
ಇನ್ನೇನು ಈಗಷ್ಟೇ ಪೂಜೆ ಎಲ್ಲ ಮುಗಿಸಿ ಇನ್ನು ಅವ್ರಿಗೂ ಕೂಡ ಕಲಶ ಎಲ್ಲ ಹೊರಿಸಿ ಇನ್ನು ದೇವ್ರನ್ನ ಕರ್ಕೊಂಡು ಇನ್ನು ಅಲ್ಲಿಂದ ಹೊರಟ್ವಿ. ಇಲ್ಲ ಇಲ್ಲಿಂದ ಹೊರಡೋ ಅಷ್ಟರಲ್ಲಿ ನಾವು ಆಗಲೇ ಹೇಳ್ದಾಗೆ ಸೊ ಸಂಜೆ ಒಂದು 9ರಿಂದ 10 ಗಂಟೆ ಆಗುತ್ತೆ. ಅಷ್ಟು ಲೇಟಾಗೂ ಕೂಡ ಆಗಿಬಿಡುತ್ತೆ. ಹಾಗಾಗಿ ಇನ್ನು ಎಲ್ಲಮ್ಮನ ತಾಯಿನ ಈ ರೀತಿ ನಾವು ಕುಣಿಸ್ಕೊಂಡೇ ಕರ್ಕೊಂಡು ಬರ್ತೀವಿ. ಇಲ್ಲಿಂದ ಹೊರಡಬೇಕಾದ್ರೆ ಹೊರಡ್ತಾ ಒಂದು 5 ನಿಮಿಷ ಇಲ್ಲೂ ಕೂಡ ಕುಣಿದು ಇನ್ನು ಅಲ್ಲಿಂದ ಹೊರಡ್ತಾರೆ. ಸೊ ಹೊರಡ್ತಾ ನೋಡಿ ದಾರಿಲೆಲ್ಲ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ಕೊಂಡು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹಾಡು ಹೇಳ್ಕೊಂಡು ಬರ್ತಾರೆ. ಅದೆರಡು ಕಣ್ಣು ಸಾಲದು. ಇನ್ನು ಈಗೇನು ಅರಿಶಿನ ಹಾಕ್ಕೊಂಡು ಬರ್ತಾ ಇದ್ದಾರಲ್ಲ ಅವರು ನನ್ನ ಚಿಕ್ಕಪ್ಪ ಆ್ಯಕ್ಚುಲಿ. ಆ ಅರಿಶಿನನೂ ಕೂಡ ನಾವೇ ಕೈಯಲ್ಲಿ ಕುಟ್ಟಿ ರೆಡಿ ಮಾಡ್ಕೊಳೋಂಥದ್ದು. ಅಂಗಡಿಲಿ ಏನು ಅರಿಶಿನದ ಪುಡಿ ತಂದು ಹಾಕೋವಂಥದ್ದಲ್ಲ. ಆ ಅರಿಶಿನ ಕುಟ್ಕೊಂಡು ಈಗ ಅಲ್ಲಿಂದ ಮುಂದೆ ಕರ್ಕೊಂಡು ಆ ಅರಿಶಿನ ಹಾಕಿದ್ಮೇಲೆ ಅದ್ರ ಮೇಲೆ ನಡ್ಕೊಂಡೇ ಬರೋದವರು. ಈಗ ಅಲ್ಲಿಂದ ಊರ ಬಾಗ್ಲ ಹತ್ರ ಕರ್ಕೊಂಬಂದು ಯಾವಾಗಲೂ ಹಿಂಗೆ ಊರ ಬಾಗ್ಲ ಹತ್ರ ಪೂಜೆ ಮಾಡೇ ಹೋಗೋದು. ನೋಡಿ ಇದೇ ಊರ ಬಾಗಿಲು. ಸೊ ನಿಮಗೆಲ್ಲ ಗೊತ್ತಿರುತ್ತೆ ಏನೇ ಪೂಜೆ ಮಾಡಿದ್ರು ಈ ಥರ ಊರ ಬಾಗ್ಲಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಋತ್ವಿಕ್ ಅಂತೂ ಕುಣಿತಾ ಇದ್ದ. ಇನ್ನು ಊರ ಬಾಗ್ಲಲ್ಲಿ ಯಾವ ಥರ ಹಾಡು ಹೇಳ್ತಾ ಇದ್ದಾರೆ ಅಂತ ನೋಡಿ. ಸೊ ಹಾಡು ಹೇಳೋಕ್ಕೂ ಮುಂಚೆ ಅಲ್ಲೂ ಕೂಡ ತಾಯಿಗೆ ಎಲ್ರಿಗೂ ದೃಷ್ಟಿ ತೆಗೆದು ಸೊ ಊರಲ್ಲಿ ಯಾವುದೇ ರೀತಿ ಏನು ಕೆಟ್ಟದಾಗದೇ ಇರಲಿ ಅಂತ ಊರ ಬಾಗಿಲಿಗೆ ಎಲ್ರಿಗೂ ಇಳೆ ತೆಗೆದು ಎಲ್ರಿಗೂ ಕೂಡ ಆಶೀರ್ವಾದ ಮಾಡಾದ್ಮೇಲೆ ನಿತಿನ್ ಕಾಯಿ ಹೊಡಿತಾ ಇದ್ದಾನೆ. ನಿತಿನ್ಗೆ ಇತ್ತೀಚೆಗಂತೂ ದೇವ್ರ ಮೇಲೆ ತುಂಬ ಭಕ್ತಿ ಆಗಿಬಿಟ್ಟಿದೆ. ನಿತಿನ್ ಅಂದರೆ ನನ್ನ ಅಕ್ಕನ ಮಗ ಅಲ್ಲಿ ನಿಂತಿರೋದು. ಸೊ ಇನ್ನು ದೃಷ್ಟಿ ತೆಗೆದ್ಮೇಲೆ ಊರ ಬಾಗ್ಲಲ್ಲಿ ಹಾಡು ಹೇಳ್ತಾರೆ ನೋಡಿ. ಬಾಗಿಲಲ್ಲಿ ಪೂಜೆ ಮುಗಿಸ್ಕೊಂಡು ಇನ್ನು ನಮ್ಮನೆ ಹತ್ರ ದೇವರು ಬರೋ ಅಷ್ಟರಲ್ಲಿ ಆಲ್ರೆಡಿ ಅಕ್ಕ ಮಂಜು ಎಲ್ಲ ದೇವರು ಬರುತ್ತೆ ಅಂಥೇಳಿ ಇಡೀ ರೋಡೆಲ್ಲ ತೊಳೆದು ಇನ್ನು ರಂಗೋಲಿ ಹಾಕ್ತಾಯಿದ್ದಾರೆ. ಸೊ ಎಲ್ಲಿವರೆಗೂ ದೇವರು ಹೋಗುತ್ತೋ ಅಲ್ಲಿವರೆಗೂ ಇದೇ ರೀತಿ ಎಲ್ಲರೂ ಅವ್ರವ್ರ ಮನೆ ಮುಂದೆ ನೀರು ಹಾಕ್ಕೊಂಡು ಇನ್ನು ಪೂಜೆಗೆ ಸ್ಟಾರ್ಟ್ ಮಾಡ್ತಾರೆ. ನಾವು ಕೂಡ ಫಸ್ಟೇ ಬಂದು ಕಾಯ್ತಾ ಇದ್ವಿ. ಇನ್ನು ಅಮ್ಮ ಅಲ್ಲಿ ಪಕ್ಕದ ಮನೆಯವ್ರ ಹತ್ರ ಮಾತಾಡ್ಕೊಂಡು ಕೂತಿದ್ರು. ಇನ್ನು ಅಷ್ಟರಲ್ಲಿ ದೇವರು ಕೂಡ ಬಂತು. ಇನ್ನು ದೇವರು ಬಂದಮೇಲೆ ನಾವು ಮಾಡೋವಂಥದ್ದು ಫಸ್ಟು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇವರು ಜೋಗ್ತಿ ಅಮ್ಮ ಅಂತ ಇರ್ತಾರಲ್ಲ. ಸೊ ಜೋಗ್ತಿ ಅಮ್ಮನ ಫಸ್ಟು ಕೈಕಾಲೆಲ್ಲ ತೊಳೆದು ಆರತಿ ಮಾಡ್ಕೊತೀವಿ. ಅವ್ರಿಗೆ ತೊಳೆದಾದ್ಮೇಲೆ ನೆಕ್ಸ್ಟು ಇನ್ನು ಮಕ್ಳಿಗೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಫಸ್ಟು ಅವ್ರಿಗೆ ಕೈಕಾಲು ತೊಳೆದು ಅವರು ಮುತ್ತೈದೆ ಆಗಿರೋದ್ರಿಂದ ಅವ್ರಿಗೂ ಕೂಡ ಅಕ್ಕ ಮತ್ತು ಗಿರ್ಜಕ್ಕ ಮತ್ತು ಭಾಗ್ಯಕ್ಕ ಇಬ್ರಿಗೂ ಕೂಡ ಅವ್ರ ಕೈಕಾಲೆಲ್ಲ ತೊಳೆದು ಅವ್ರಿಗೂ ಕೂಡ ಅರಿಶಿನ ಕುಂಕುಮ ಇಕ್ತಾಯಿದ್ದಾರೆ. ಇನ್ನು ನಾನು ಮಂಜು ಮುಂದೆಗಡೆ ಮಕ್ಳು ಎತ್ತಿದ್ದಾರಲ್ಲ ಸೊ ಮಕ್ಳಿಗೆಲ್ಲ ಆರತಿ ಮಾಡಿಕೊಂಡು ಮಕ್ಳಿಗೂ ಕೂಡ ಕೈಕಾಲೆಲ್ಲ ತೊಳ್ಕೊತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕಡೆ ಪ್ರತಿ ಮನೆ ಬಾಗಿಲಿಗೆ ಬಂದಾಗ್ಲೂ ಅಷ್ಟೇ ಸೊ ಮಕ್ಕಳೆಲ್ಲರಿಗೂ ಫಸ್ಟು ನಾನು ಹೇಳ್ದಾಗೇ ಜೋಗ್ತಮ್ಮಂಗೆ ರೆಡಿ ಮಾಡ್ತೀವಿ. ಜೋಗ್ತಮ್ಮಂಗೆ ರೆಡಿ ಮಾಡಿಕೊಂಡು ಅದಾದಮೇಲೆ ಈ ಮಕ್ಳಿಗೂ ಕೂಡ ಎಲ್ಲ ಕುಂಕುಮ ಎಲ್ಲ ಇಟ್ಕೊತೀವಿ. ಇನ್ನು ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಕೂಡ ಪಾಪ ತುಂಬ ಸುಸ್ತಾಗಿರ್ತಾರೆ. ನಾವು ವಿಡಿಯೋದಲ್ಲಿ ನಿಮಗೆ ಒಂದು 20 ಮಿನಿಟ್ಸ್ ತೋರಿಸ್ಬೋದು. ಅವರು ಸಂಜೆ 5 ಗಂಟೆಯಿಂದನೂ ಕೂಡ ಒಂದು 9ರಿಂದ 9:30 10 ಗಂಟೆವರೆಗೂ ಕೂಡ ಯಾವುದೇ ರೀತಿ ಏನೂ ತಿಂದಿರಲ್ಲ. ಸೊ ಅವರೆಲ್ಲನೂ ಕೂಡ ತಡ್ಕೊಂಡಿರ್ತಾರಲ್ಲ. ಆಲ್ರೆಡಿ ಇನ್ನೊಂದು ಅರ್ಧ ಅವರ್ ಇದೆ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋಕ್ಕೆ. ಅವರು ಕೂಡ ಸುಸ್ತಾಗಿರ್ತಾರೆ. ಇನ್ನು ಇಲ್ಲಿಂದ ಎಲ್ಲರೂ ಕೂಡ ಸೇರಿಕೊಂಡು ಆರತಿ ಮಾಡ್ತಾಯಿದ್ದೀವಿ ತಾಯಿಗೆ.
ಮನೆ ಹತ್ರ ಎಲ್ಲ ಪೂಜೆ ಮುಗಿಸಿ ಆಲ್ರೆಡಿ ಅವ್ರವ್ರ ಮನೆ ಮುಂದೆ ಅವರೆಲ್ಲ ಮುಗಿಸಿ ಇಲ್ಲಿ ಬಂದು ಕೂತಿದ್ದಾರೆ ನೋಡಿ. ಇನ್ನು ನಾವು ಕೂಡ ಅಲ್ಲಿಂದ ಪೂಜೆ ಮುಗಿಸಿ ಮನೆ ಹತ್ರ ಇನ್ನು ಪೂಜೆ ಸಾಮಾನೆಲ್ಲ ಎತ್ತಿಟ್ಟು ಇನ್ನು ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ ಆಲ್ರೆಡಿ ಎಲ್ಲರೂ ಕೂತ್ಕೊಂಡ್ಬಿಟ್ಟಿದ್ರು. ಈಗ ಏನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಈ ಸೈಡ್ ಕೂತಿರೋರೆಲ್ಲ ಫುಲ್ಲು ಉಪವಾಸ ಇದ್ದಾರೆ, ಆ ಕಡೆ ಕೂತಿರೋರು ಉಪವಾಸ ಇಲ್ದಿದ್ದವರು. ಸೊ ನಾವೆಲ್ಲ ಇಷ್ಟು ಜನ ಏನು ಕೂತಿದ್ದೀವಿ ಇವರೆಲ್ಲ ಉಪವಾಸ ಮಾಡಿ ಕೂತಿರೋರು. ಇನ್ನು ಪೂಜೆ ಮುಗಿಸಿ ನಾವು ಬಂದು ಕೂರೋ ಅಷ್ಟರಲ್ಲೇ ಅವರು ಕೂಡ ದೇವಸ್ಥಾನದ ಹತ್ರ ಎಲ್ರಿಗೂ ಮಕ್ಕಳನ್ನ ಕರ್ಕೊಂಡು ಬಂದರು. ಇದೇ ನೋಡಿ ನಮ್ಮ ತಾಯಿ ಮನೆ ದೇವರು. ಸೊ ಇಲ್ಲೇ ಆ್ಯಕ್ಚುಲಿ 4 ದೇವರಿದೆ, ಯಲ್ಲಮ್ಮನ ದೇವಸ್ಥಾನ ಮತ್ತು ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಹಾಗೆ ಇನ್ನು ಲಾಸ್ಟಲ್ಲಿ ಒಂದು ಮುನೇಶ್ವರ ದೇವಸ್ಥಾನವೂ ಕೂಡ ಇದೆ. ಇನ್ನು ಎಲ್ಲ ದೇವರು ಬಂದ ಮೇಲೆ ಒಟ್ಟಿಗೆ ಇಲ್ಲಿ ಕೂತ್ಕೊಂಡು ಪೂಜೆ ಮುಗಿಸ್ತಾರೆ. ಪಕ್ಕದಲ್ಲೇ ಇದೆ, ಬಟ್ ತುಂಬ ರಶ್ ಇರೋದ್ರಿಂದ ಅಲ್ಲೆಲ್ಲ ತೋರ್ಸೋಕ್ಕೆ ಆಗಲಿಲ್ಲ. ಇನ್ನು ಇದು ಮಹಾಮಂಗಳಾರತಿ ಮುಗಿದ್ರೆ ಎಲ್ರಿಗೂ ಕೂಡ ತೀರ್ಥ ಕೊಡ್ತಾರೆ. ಇನ್ನು ತೀರ್ಥ ಕೊಟ್ಟಾದಮೇಲೆ ಇವತ್ತಿನ ಪೂಜೆ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಸೌದತ್ತಿಯಿಂದ ಶಾಖ ತಂದಿರ್ತಾರೆ. ಸೊ ಅದು ಬಂದು ತೀರ್ಥ, ಕೆಲವರು ಕಲ್ಲು ಅಂತ ಹೇಳ್ತಾರೆ, ಅಲ್ಲಿ ಹಿಂದೆ ಎಲ್ಲ ನೀವು ನೋಡ್ತಿರ್ಬೋದು. ಸೊ ಅವರೆಲ್ಲ ಅದನ್ನು ಇಟ್ಕೊಂಡ್ರೆ ಪೂಜೆ ಮಾಡ್ತಾಯಿದ್ದಾರೆ. ಸೌದತ್ತಿಯಿಂದ ತೀರ್ಥ ತೊಗೊಂಡು ಬಂದಿರೋದನ್ನು ಅದನ್ನು ಉಪವಾಸ ಇರೋರು ಬೇವಿನ ಸೊಪ್ಪೆಲ್ಲ ಕೈಯಲ್ಲಿ ಇಟ್ಕೊಂಡು ಸೊ 3 ಸತಿ ಉದೋ ಎಲ್ಲಮ್ಮ ಅಂತ ಹೇಳ್ತಾರೆ. ಅದು ಕೆಲವರು ಎಕ್ಕಳ್ದೋ ಜೋಗಿ ಅಂತ ಹೇಳ್ಕೊಂಡು ನಾವು ಉಪವಾಸ ಬಿಡ್ತೀವಿ. ಅದೀಗ ಪ್ರತಿಯೊಬ್ಬರಿಗೂ ಕೂಡ ಕೈ ಮೇಲೆ ಹಾಕ್ಕೊಂಡು ಬರ್ತಾರೆ. ಅದು ಹಾಕ್ಕೊಂಡು ಬಂದಮೇಲೆ ಅದನ್ನು ಕುಡಿಯೋಂಗಿಲ್ಲ, ಬರೀ ಕೈಯಲ್ಲಷ್ಟೇ ಎಲ್ಲಮ್ಮನ್ನ ನೆನೆಸ್ಕೊಂಡು ತೀರ್ಥ ಉಲ್ಟಾ ಪಲ್ಟಾ ಮಾಡಿಕೊಂಡ್ರೆ ಮುಗೀತು. 3 ಸಲ ಹಾಕ್ತಾರಷ್ಟೇ, ಅಲ್ಲಿಗೆ ಉಪವಾಸದ ವ್ರತ ಬಿಡ್ತೀವಿ ನಾವು. ಸೊ ಇದು ನೋಡೋದಕ್ಕೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ವರ್ಷ ಬರ್ತಿದ್ದವರು ಅವ್ರ ಮೈ ಮೇಲೆ ದೇವ್ರು ಬರೋದು, ಬಟ್ ಈ ವರ್ಷ ಅವರು ಬಂದಿರಲಿಲ್ಲ, ಕಾರಣಾಂತರದಿಂದ ಅವರೇ ಬರಲಿಲ್ಲ. ಬಟ್ ಇವರು ಕೂಡ ತುಂಬ ಚೆನ್ನಾಗೇ ಮಾಡಿದ್ರು, ತುಂಬ ಚೆನ್ನಾಗಿ ಉತ್ಸವ ಮಾಡ್ಕೊಂಡು ಕುಣ್ಕೊಂಡೆಲ್ಲ ಬಂದರು. ಇನ್ನು ಫೈನಲಿ ಪೂಜೆ ಎಲ್ಲ ಆದಮೇಲೆ ನಮಗೆ ತೀರ್ಥ ಹಾಕ್ತಾಯಿದ್ದಾರೆ. ತೀರ್ಥ ಎಲ್ಲ ಹಾಕಾದ್ಮೇಲೆ ನಾವು ಕೂಡ ನಮಸ್ಕಾರ ಮಾಡಿಕೊಂಡು ಈಗ ಸ್ಟಾರ್ಟ್ ಆಯಿತು ನೋಡಿ. ಮತ್ತೊಂದು ಸರಿ ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಿತಿನೇ ಎಲ್ರಿಗೂ ಮಂಗಳಾರತಿ ಕೊಡ್ತಾ ಇದ್ದಾನೆ. ಇನ್ನು ನಿತಿನ್ ಕೊಡಬೇಕಾದ್ರೆ ಆ್ಯಕ್ಚುಲಿ ಋತ್ವಿಕ್ ಅಂತೂ ತುಂಬ ತರಲೆ ಮಾಡ್ತಿದ್ದ. ನಿತಿನ್ ಅಂತ ಕರಿತಾನೆ ಇದ್ದ. ಅವ್ನ ವಾಲ್ಯೂಮ್ನ ನಾನು ಆ್ಯಕ್ಚುಲಿ ಮ್ಯೂಟ್ ಮಾಡ್ಕೊಂಡಿದ್ದೀನಿ. ನಿತಿನ್ಗೆ ನಾನು ಆಗಲೇ ಹೇಳ್ದಂಗೆ ಇತ್ತೀಚೆಗೆ ದೇವ್ರ ಮೇಲೆ ತುಂಬ ತುಂಬಾ ಭಕ್ತಿ ಬಂದುಬಿಟ್ಟಿದೆ. ಏನು ಕೇಳಿದ್ರು ಅಷ್ಟೇ ದೇವಸ್ಥಾನ ಅಂತ ಹೇಳ್ತಾನೆ. ಸರಿ ಬಿಡು, ಯಾಕೆ ಅವ್ರು ಇದು ಮಾಡಬೇಕು ಅಂತ ನಾವು ಕೂಡ ಸುಮ್ಮನೆ ಆಗ್ತೀವಿ. ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಬೇವಿನ ಸೊಪ್ಪು ಇಟ್ಕೊಂಡು ಈ ಥರ ಕೀರ್ತನ ಮಾಡ್ತೀವಿ. ನಾನು ಆಗಲೇ ಹೇಳ್ದಂಗೆ ಉದೋ ಎಲ್ಲಮ್ಮ ಅಂತ ಹೇಳ್ತೀವಿ, ಇಲ್ಲ ಎಕ್ಕಳ್ದೋ ಜೋಗಿ ಅಂತ ಹೇಳಿ ಉಪವಾಸನ ಬಿಡ್ತೀವಿ. ಇವತ್ತಿನ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಇನ್ನು ಋತ್ವಿಕ್ ಆಲ್ರೆಡಿ ನಿದ್ದೆ ಟೈಮ್ ಆಗಿತ್ತು, ಹಾಗಾಗಿ ಅವ್ರ ದೊಡ್ಡಮ್ಮ ಎತ್ಕೊಂಡಿದ್ರು ಕೂಡ ಅಮ್ಮನೇ ಬೇಕು ಅಂತ ಇದ್ದ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಅವನು ಕ್ರೌಡಲ್ಲಿ ಇದ್ದಿದ್ದು ನೋಡಿ ಸೊ ಅಮ್ಮಂಗೆ ಏನೋ ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡು ಹೆದರ್ತಾ ಇದ್ದ. ಏನೂ ಮಾಡಿಲ್ಲ ಬಿಡು ಅಂತ ಹೇಳಿ ಸಮಾಧಾನ ಮಾಡ್ಕೊಂಡ್ವಿ. ಇನ್ನು ಫೈನಲಿ ಉಪವಾಸ ಇದ್ದವ್ರಿಗೆಲ್ಲ ಸೀರೆ ಕೊಡ್ತಾಯಿದ್ರು. ಇನ್ನು ನಾನು ಕೂಡ ಸೀರೆ ಇಸ್ಕೊಂಡು ಅಲ್ಲಿಂದ ಹೊರಟೆ. ಇನ್ನು ಮಂಜು ಕೂಡ ಈಗ ಉಪವಾಸ ವ್ರತ ಬಿಡ್ತಾ ಇದ್ದಾಳೆ, ನೀವು ನೋಡ್ತಾ ಇರ್ಬೋದು. ಅವಳು ಎಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನದ ಎದುರುಗಡೆನೇ ನಮ್ಮ ಚಿಕ್ಕಮ್ಮನ ಮನೆ ಇರೋದು. ಸೊ ಇನ್ನೆಲ್ಲರೂ ಪ್ರಸಾದ ಇಸ್ಕೊಂಡು ಚಿಕ್ಕಮ್ಮನ ಮನೆಯಲ್ಲೇ ಒಟ್ಟಿಗೆ ಕೂತು ಊಟ ಮಾಡ್ತಾಯಿದ್ವಿ. ಯಾಕೆಂತ ಹೇಳಿದ್ರೆ ಇವತ್ತು ಬೆಳಗ್ಗೆಯಿಂದ ಎಲ್ಲರೂ ಉಪವಾಸ ಇದ್ವಲ್ಲ, ಉಪವಾಸ ಇರೋರಿಗೆ ದೇವಸ್ಥಾನದಲ್ಲೇ ಮಾಡಿಸಿರ್ತಾರೆ. ಸೊ ಪಲಾವು ಮತ್ತು ಮೊಸರನ್ನ ಮಾಡಿಸಿದ್ರು. ಅಲ್ಲಿಂದ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮುಗಿಸ್ಕೊಂಡು ಇನ್ನು ಮನೆಗೆ ಹೊರಟ್ವಿ. ಬೆಳಗ್ಗೆಯಿಂದ ಸುಸ್ತಾಗಿದ್ದ ಕಾರಣ ಅಲ್ಲೇ ಅಳತೆ ಹೊಡ್ಕೊಂಡು ಬಂದ್ವಿ ಗೈಸ್. ಇವತ್ತು ತುಂಬ ಚೆನ್ನಾಗಿತ್ತು. ನೋಡಿದ್ರಲ್ಲ ಗೈಸ್, ಆ್ಯಕ್ಚುಲಿ ಪೂಜೆ ಎಲ್ಲ ತುಂಬ ಚೆನ್ನಾಗೇ ನಡೀತು. ಋತ್ವಿಕ್ ಕೂಡ ಇಲ್ಲೇ ಇದ್ದಾನೆ ಬೆಂಗಳೂರಲ್ಲಿ. ಇದು ನೋಡಿ ತೋರಿಸ್ತೀನಿ ನೋಡಿ. ಬಾ ಇಲ್ಲಿ ಎಲ್ಲರಿಗೂ ಕುಚ್ಚು ಏನು ಹಾಯ್ ಮಾಡು. ಏನು ಅನ್ಬೇಕು ಹೇಳು, ಏನು ಬಾಯಲ್ಲಿ ಹೇಳು ಹಾಯ್. ಸೊ ಇನ್ನು ಪೂಜೆ ಅಂತೂ ತುಂಬ ಚೆನ್ನಾಗಿ ಮುಗೀತು. ಈಗ ಟೈಮಿಂಗ್ಸ್ ಬಂದು ಆಲ್ರೆಡಿ 10:30 ಆಗಿದೆ, ತೋರಿಸ್ತೀನಿ ನೋಡಿ. 10:30 ಇದು ನೈಟ್ ಟೈಮಿಂಗ್ಸ್ ಬಂದು 10:30 ಆಗಿದೆ. ಇನ್ನು ಇವತ್ತು ಆ್ಯಕ್ಚುಲಿ ಇದ್ದಿದ್ದು ಉಪವಾಸ ಇದ್ವಿ. ಸೊ ನಮ್ಮ ಕಡೆ ಶಿವರಾತ್ರಿ ಹಬ್ಬದ ಹಿಂದಿನ ದಿನ ಅಥವಾ ಮಾರನೇ ದಿವಸ ಮಂಗಳವಾರ ಇಲ್ಲ ಶುಕ್ರವಾರ, ಮಿಸ್ ಆದರೆ ಭಾನುವಾರ, ಈ 3 ದಿನದಲ್ಲಿ ಈ ಥರ ಪೂಜೆ ಇಟ್ಕೋತಾರೆ. ಮಕ್ಳ ಕೈಯಲ್ಲಿ ಕಲಶ ಎತ್ಸೋಂಥದ್ದು. ಇನ್ನು ಈಗಷ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೂ ಕೂಡ ಬಂದಿದ್ದೀವಿ. ಸ್ವಲ್ಪ ಟಯರ್ಡ್ ಕೂಡ ಜಾಸ್ತಿನೇ ಆಗಿಬಿಟ್ಟಿದೆ. ಇನ್ನೇನಿದ್ರು ಈಗ ಸ್ವಲ್ಪ ರೆಸ್ಟ್ ತೊಗೊಂಡು ಇನ್ನೇನು ಬೆಳಗ್ಗೆ ಮತ್ತೆ ಊರಿಗೆ ಹೊರಡೋದಿದೆ. ಬೆಳಗ್ಗೆ ಹೋಗಬೇಕು. ಋತ್ವಿಕ್ ಹತ್ರ ಸ್ವಲ್ಪ ಕಾಲಾವಕಾಶ ಕಳ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಇವತ್ತೆಲ್ಲ ಕುಳ್ಳನ ಜೊತೆ ಸೊ ಇನ್ನು ನಾನು ಕೂಡ ಹೊರಡ್ತೀವಿ ನಾಳೆ. ಆ್ಯಕ್ಚುಲಿ ಬೆಂಗಳೂರಿಗೆ ಬಂದಿದ್ದು ಟೈಮ್ ಅಂತೂ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ.
ತುಂಬ ಚೆನ್ನಾಗಿ ಬೇಗ ಹೋಗ್ಬಿಡುತ್ತೆ. ಇನ್ನು ಇವತ್ತು ನಾನು ವೇರ್ ಮಾಡಿರೋವಂಥ ಸ್ಯಾರಿ ಬಂದು ಇದು ಆ್ಯಕ್ಚುಲಿ ನನ್ನ ಮದುವೆ ಧಾರೆ ಸೀರೆ ಇದು. ಸೊ 11 ವರ್ಷದ ಸೀರೆ ಆ್ಯಕ್ಚುಲಿ ಈ ಏಪ್ರಿಲ್ ಬಂತು ಅಂದರೆ 10 ವರ್ಷ ಮುಗಿದು 11 ವರ್ಷ ಆಯಿತು. ನನ್ನ ಮದುವೆ ಧಾರೆ ಸೀರೆನೇ ಹಾಕೋಬೇಕು ಅಂತ ಅಂದ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ಯಾರಿ ಹೆಂಗಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇದು ಬಂದು ಒಂಥರ ಕ್ರೀಮ್ ಕಲರು ಮತ್ತು ಮರೂನ್ ಬಾರ್ಡ್ರಲ್ಲಿ. ಇದು ಮದುವೆದು ಧಾರೆದು. ಇನ್ನು ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಗಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್ 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 ಹೇಳು. ಬಾಯ್ ಬಾಯ್ ಅಣ್ಣ. ಮುತ್ಕೊಟ್ಬಿಡು. ಪ್ಲೇನ್ ಕಿಸು. ಅಮ್ಮ ಕೊಡ್ತಾ ಇದೆಯಾ? ಜಾಣ ಮಗ. ಬಾಯ್ ಬಾಯ್ ಬಾಯ್. ಸೊ ಟೇಕ್ ಕೇರ್ ಗೈಸ್. ಬಾಯ್.